ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕುಲಭಾವಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಶತಮಾನೋತ್ಸವ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅತಿಥಿ ಸನ್ಮಾನ ಸ್ವೀಕಾರ ಮಾಡಿದ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮದ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಸಿಎಂ ಕುರ್ಚಿಯ ಗುದ್ದಾಟದ ಪ್ರಸ್ತುತ ಪರಿಸ್ಥಿತಿ ಹೆಡ್ಡು ಇಲ್ಲ ಟೈಯೂ ಇಲ್ಲ ಶೋಲಿಯಂತಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ಬಹುತೇಕ ಈ ಶಾಲೆ ಸುಮಾರು 294 ವಿದ್ಯಾರ್ಥಿಗಳು ಒಳಗೊಂಡು 11 ಜನ ಶಿಕ್ಷಕರು ಒಳಗೊಂಡಂಥ ಶಾಲೆ. ಹೋದ ಸಲ ಕೂಡ ಬಂದಂಥ ಹೆಡ್ ಮಾಸ್ಟರ್ BO ಕೂಡ ಕೊಠಡಿಯ ಸಂಖ್ಯೆ ಕಡಿಮೆ ಐತಿ ಕೂಡದಲ್ಲಿದ್ರು. ಈಗಾಗಲೇ ಹಾಕಿ ಬಹುತೇಕ ಟೆಂಡರ್ ಹಂತದಾಗ ಅದಾವು. ಬಹುತೇಕ ಈ ಶತಮಾನೋತ್ಸವದ ಅಂಗವಾಗಿ ಮೊದಲ ಮಾಡಬೇಕು ಮಾಡಿದ್ದು ಈ ವರ್ಷದಾಗ ಮಾಡಿ ಪ್ರಾರಂಭ ಮಾಡುವಂಥ ಮಾಡೋದು. ಅದ್ರ ಜೊತೆಗೆ ಈಗಿನ ಕಾಲಮಾನ ತಕ್ಕ ಎಲ್ಲ ಈಗ ಕಂಪ್ಯೂಟರ್ ಯುಗ. ಬಹುತೇಕ ನಾವು ಸರ್ಕಾರಿ ಶಾಲೆಗಳು ಯಾವುದೂ ಕಾನ್ವೆಂಟ್ ಅಥವಾ ಯಾವ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಕ್ಕಿಂತ ಏನು ಹಿಂದುಗಳ್ಬಾರ್ದು ಐತಿ. ಓದುವಂಥ ಸ್ಟೆಮ್ನ ಐತಿ, ಬುದ್ಧಿವಂತಿಕೆ ಐತಿ, ಎಲ್ಲ ಐತಿ. ಅದು ಒಂದು ಹೊರಗಿರ್ತದೆ. ಬರೀ ಯೂನಿಫಾರ್ಮ್ ಅಷ್ಟೇ ಚೇಂಜ್ ಇರ್ತದೆ. ನಿಮಗೆ ಅಲ್ಲಿಗೆ ಬೇರೆ ಏನು ಇರೋದಲ್ಲ. ಚಲೋ ಡೆಸ್ಕ ಇನ್ಫ್ರಾಸ್ಟ್ರಕ್ಚರ್ ಅಂತ ತೋರಿಸ್ತಿರ್ತಾರೋ, ಬಟ್ ಓವರ್ ರಿಸಲ್ಟ್ ತಗೊಂಡಾಗ ಅವಕಾಶ ಸೇವೆ ಇರ್ತೀರಿ. ಅದಕ್ಕೆ ಈ ಶಾಲೆಗೆ ಒಂದು ಡಿಜಿಟಲ್ ಕ್ಲಾಸ್ ರೂಮ್ ಅಂದರೆ ಸ್ಮಾರ್ಟ್ ಬೋರ್ಡ್ ಈ ವರ್ಷ ಕೊಡುವಂಥದ್ದು ಮಾಡಿದ್ದೀವಿ. ಬಹುತೇಕ ಅಲ್ಲಿ ಯಾವ ಕಾನ್ವೆಂಟ್ ಶಾಲೆ ಇಲ್ಲಂತ ಸ್ಮಾರ್ಟ್ ಬೋರ್ಡ್ಸ್ ನಾವು ಸರ್ಕಾರಿ ಶಾಲೆಗೆ ಕೊಡಂತವು ಸಲಹೆ ಕೊಟ್ಟರು. ಆದರೆ ಇವತ್ತು ಮೊನ್ನೆ ಲೋಕೋಪಯೋಗಿ ಸಚಿವರಿದ್ದಾರೆ, ಸಂಸದರಿದ್ರು, ಹೋದ್ರು. ಶಿಕ್ಷಕ ಅಂದ್ರೆ ಪ್ರೀತಿಸುವುದಕ್ಕಿಂತ ಶಿಕ್ಷೆ ಕೊಟ್ಟವನ ಶಿಕ್ಷಕ. ಇವತ್ತು ನಾವು ನೀವುಗಳೆಲ್ಲ ಇಲ್ಲಿ ಕೂತಿದೀವಿ ಅಂದ್ರೆ ನಾವೆಲ್ಲ ಬಡಿಸ್ಕೊಂಡವ್ರು ಅದೀವಿ. ಆದ್ರೆ ಇವತ್ತು ಆ ಶಿಕ್ಷಕನ ಕೈ ಕಟ್ಟುವಂತ ಕೆಲಸ ಮಾಡ್ತಾ ಇದೆ. ಯಾವ ಮಕ್ಕಳ ಬಡಿಬಾರ್ದು. ಶಿಕ್ಷಕ ಬಡದಂತ ಮಕ್ಕಳು ಜಗತ್ತಿನಲ್ಲಿ ಯಾರ ಕೈಯಿಂದನೂ ಬಡಿಸ್ಕೊಳಕ್ ಸಾಧ್ಯ ಇಲ್ಲ ಅವರು. ಆದ್ರೆ ಶಿಕ್ಷಕನ ಕೈಯೊಳಗೆ ಶಿಕ್ಷಕ ಆಗದೇ ಇದ್ದ ವ್ಯಕ್ತಿ ಮುಂದೊಂದು ದಿನ ಪೊಲೀಸರ ಅತಿಥಿ ಆಗುವುದು ಸಹಜವಾಗಿ. ಯಾಕಂದ್ರೆ ಇವತ್ತು ಶಿಕ್ಷಕನ ಕೈ ಬಿಚ್ಚುವಂತ ಕೆಲಸ ಆಗಬೇಕು. ಮಾನ್ಯ ಸಚಿವರಲ್ಲಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಭಾರತ ದೇಶದ ಸಂಸ್ಕೃತಿ ಆಚಾರಗಳು ಬಹಳ ದೊಡ್ಡವಾದ ಬಂಧುಗಳೇ. ಒಂದ್ಸಾರಿ ನಾನು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗಿದ್ದೆ. ನಮ್ಮ ಶಿಷ್ಯರು ಕರೆಸಿದ್ರು. ನಾನು ಏರ್ಪೋರ್ಟ್ಗೆ ಹೋದಾಗ ಆ ದೇಶದಲ್ಲಿ ನಮ್ಮ ಶಿಷ್ಯರು ಒಂದು ದೊಡ್ಡ ಒಳ್ಳೆ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಮುಂದೆ ಒರೆಯಲಿ. ನಮ್ಮಲ್ಲಿರೋ ಮಾತ್ರ ಮುಂದೆ ಬಹಳಷ್ಟು ಸವಾಲುಗಳಿದೆ. ಅಷ್ಟು ಸುಲಭವಾಗಿ ಏನಿಲ್ಲ. ಬದುಕಲು ಬಹಳ ಕಷ್ಟ. ಈಗ ನಮ್ಮ ML ಸರ್ ಹೇಳೋದು ಡೆಲ್ಲಿಗೆ ಬರಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದರೆ ನಿಮಗೆ ಆರೋಗ್ಯ ತೊಂದರೆ ಆಗ್ತದೆ ಅಂತ ಹಂಗೆ ಪರಿಸ್ಥಿತಿಯಲ್ಲಿ ಅದು ನಮ್ಮ ಹಳ್ಳಿಗೆ ಬರಬಾರ್ದು. ಅಲ್ಲಿಗೆ ಬರ್ದಂಗೆ ನಾವೆಲ್ಲ ನೋಡ್ಕೋಬೇಕಿದೆ. ಯಾಕಂದ್ರೆ ನಾವಿವತ್ತು ವಾಯು ಸೇವನೆ ಕೂಡ ವಿಷಕಾರಿ ಆಗಿದೆ. ನಾವು ತಿನ್ನುವಂಥ ಪದಾರ್ಥ ಬಹಳಷ್ಟು ಕೆಮಿಕಲ್ನಿಂದ ಕುಡಿಯುವಂಥ ನೀರು ಕೂಡ ಇವತ್ತು ಬಹಳ. ನಮ್ಮ ಕಿತ್ತೂರು ಕ್ಷೇತ್ರದ ಕಲ್ಬಾವಿ ಒಂದು ಗ್ರಾಮಕ್ಕೆ ಒಂದು ರೀತಿ ಶತಮಾನದ ಒಂದು ರೀತಿ ಶಾಲಾ ಉತ್ಸವಕ್ಕೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಶತಮಾನ ಆಚರಿಸ್ತಾ ಇರ್ತಕ್ಕಂಥ ಕಲ್ಬಾವಿಗೆ ಬಂದು ಭೇಟಿ ನನಗೂ ಶಾಲಾ ಆಡಳಿತ ಮಂಡಳಿ ಮತ್ತು ಇಲ್ಲಿ ಹಿರಿಯರು ತಾವು ಭಾಗವಹಿಸ್ಬೇಕಂತ ಹೇಳಿದ್ರು. ನನಗೂ ನೋಡಬೇಕು ಆಸಕ್ತಿ ಇತ್ತು. ನನಗೆ ಯಾವ ರೀತಿ ಮಾಡ್ತಾರೆ ಕಾರ್ಯಕ್ರಮ. ಯಾಕೆ 100 ವರ್ಷ ಅಂದ್ರೆ ಅದಕ್ಕೆ ಅದರದಂಥ ಒಂದು ಇತಿಹಾಸ, ಅದರದಂಥ ಒಂದು ಆದರ್ಶ ಇದ್ದೇ ಇರ್ತದೆ. ಸೊ ಅದು ಬಂದಿದ್ವಿ, ಭಾಳ ಸಂತೋಷ ಆಗಿದೆ ಭಾಗವಹಿಸಲಿಕ್ಕೆ. ಸೊ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವ್ರು. ಈ ಸಂದರ್ಭದಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಶಾಸಕರು ನಾವು ಕೂಡಿ. ಸರ್, ಈಗ ಬಹುತೇಕ ಸರ್ಕಾರಿ ಶಾಲೆಗಳು ಶತಮಾನೋತ್ಸವ ದಿನಾಚರಣೆ ಆಚರಣೆ ಮಾಡ್ಕೊತಾವ ಸರ್. ತಮ್ಮ ಇಲಾಖೆಯಿಂದ ಏನಾದ್ರು ವಿಶೇಷ ಅನುದಾನ ಕೊಡ್ತಾ ಇದೀವಿ. ವಿಶೇಷ ಏನೆಲ್ಲ ಕೊಡ್ತಾ ಇದೀವಿ. ವಿಶೇಷ ಅಂತ 2 ಕೊಠಡಿ ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ವಿ. ಅದನ್ನ ಕಟ್ಸಿಕೊಡ್ತೀವಿ. ಸೊ 2 ಕೊಡ್ತೀವಿ. ಈಗ ಬೆಳಗಾವಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ ನಿಮ್ಮ ಅವಧಿಯಲ್ಲಿ ಏನಾರು ಆದ್ರೆ ಒಂದ್ ರೀತಿ ಪ್ರತ್ಯೇಕವಾಗಿ ಜಿಲ್ಲಾ ರಚನೆ ಆಗ್ಬೇಕು ಅಂತ ಒಂದಿದೆ ಸರ್. ಗೋಕಾಕ್ ಇರ್ಬೋದು, ಚಿಕ್ಕೋಡಿ ಇರ್ಬೋದು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಗೊಂದಲಗಳಾಗಿದ್ದಾವೆ. ಗೊಂದಲ ಇದ್ದೇ ಇರ್ತದೆ. ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಗೊಂದಲ ಸೃಷ್ಟಿ ಆಗೇ ಆಗ್ತದ್ರ.
ಸೊ CM ಅವ್ರಿಗೆ ಹೇಳಿದ್ವಿ ಎಲ್ಲ ಜಿಲ್ಲಾ ಶಾಸಕರು ಸೊ ಈ ಭಜನೆ ಮಾಡ್ಬೇಕಂತ ನೋಡೋಣ, ಅದು ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ಬೇಕು. ಸವದತ್ತಿ ಸಾಕಷ್ಟು ಬೆಳಗಾವಿ ಅವಿಭಾಜ್ಯ ಅಂಗ ಸರ್. ವಿಶೇಷವಾಗಿ ಸವದತ್ತಿಯವರು ಎಲ್ಲೊಂದ್ ಕಡೆ ಧಾರವಾಡ ಜಿಲ್ಲೆಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಕೂಗತ್ತಿರೋದು, ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ? ಅಲ್ಲ, ಇಡೀ ಜಿಲ್ಲೆ ತಾಲೂಕು ತಾಲೂಕಲ್ಲಿ 4 ಲಕ್ಷ ಜನ ಇರ್ತಾರೆ. ಎಷ್ಟಿರ್ತಾರೆ? ಸವದತ್ತಿ ತಾಲೂಕನ್ನ ಧಾರವಾಡ ಜಿಲ್ಲೆಗೆ ಸೇರಿಸಿ ಅದೇ ತಾಲೂಕಿನಲ್ಲಿ 4 ಲಕ್ಷ ಜನ ಇರ್ತಾರೆ. ಯಾರೋ ಒಂದ್ 4 ಜನ ಒಂದು ಅರ್ಜಿ ಕೊಟ್ರೆ ಅದು ಆ ತಾಲೂಕಿನ ಅಭಿಪ್ರಾಯ ಆಗೋಲ್ಲ. ಹೀಗಾಗಿ ಅವ್ರವ್ರು ಹೇಳಿರ್ಬೇಕು, ಅವ್ರೇನೋ ಹೆಚ್ಚು ಧಾರವಾಡಕ್ಕೆ ಹೋಗ್ತಿರ್ಬೇಕು ದಿವಸ, ಹಿಂಗಾಗಿ ನಾವು ಆ ಕಡೆ ಹೋಗ್ಬೇಕಂತ ಹೇಳ್ಬೇಕು. ಕೆಲವರು ಬಾಗಲಕೋಟೆಗೆ ಕೆಲವರು ಹೋಗ್ಬೇಕಂತಾರ, ಆ ಕಡೆ ಸಮೀಪಗಾರು. ಸೊ ಹೀಗಾಗಿ ಯಾರೋ 4 ಜನ ಹೇಳ್ರೆ ತಾಲೂಕು ಅಭಿಪ್ರಾಯ ಆಗೋಲ್ಲ. ಅದನ್ನ ಅಭಿಪ್ರಾಯ ಸಂಘಟನೆ ಮಾಡಲಿಕ್ಕೆ ಬೇರೆ ಮೆಥಡ್ ಇದೆ. ಅವಾಗ ನೋಡೋಣ. ಈಗ ಅಂತಿಮವಾಗಿ ಸರ್ಕಾರ ಮಾಡಬೇಕು, ಯಾವ ತಾಲೂಕು ಎಲ್ಲಿ ಯಾವ ಜಿಲ್ಲೆಗೆ ಇರಬೇಕು, ಯಾವ ಕಡೆ ಹೋಗ್ಬೇಕಂತ. ಸೊ ನೋಡೋಣ, CM ಅವ್ರಿಗೆ ಹೇಳಿದೀವಿ, ಕಾದ್ ನೋಡೋಣ. ಸರ್, ಒಂದು ಚರ್ಚೆ ನಡೀತಾ ಇದೆ ಸರ್. ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಒಂದ್ ರೀತಿ ಕಾಂಗ್ರೆಸ್ ಅಭ್ಯರ್ಥಿ 2028ಕ್ಕೆ ಬೇರೆಯವರು ಆಗ್ತಾರೆ, ಒಂದ್ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದವ್ರು ಆಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೇಳಿಕ್ಕಾಗಲ್ಲ, ಈಗ ಹಂಗೆ ಇನ್ನೂ ಬಹಳ ದೂರ ಇದೆ, ಈಗ ಹೇಳಿಕ್ಕಾಗಲ್ಲ. ಅವಾಗಿನ ಸಂದರ್ಭ, ಅವಾಗ ಸನ್ನಿವೇಶ, ಅವಾಗೇನ ಅದ್ರ ಬಗ್ಗೆ ಚರ್ಚೆ. ಈಗ ಟೂ ಅರ್ಲಿ ಈಗ. ನೋಡೋಣ ಏನಾಯ್ತು ಸರ್, ಮುಖ್ಯಮಂತ್ರಿ ಮತ್ತೆ DCM ಒಂದ್ ರೀತಿ ಇದು ಎಡ್ಡು ಆಗ್ಲಿಲ್ಲ, ಟೈಯೂ ಆಗ್ಲಿಲ್ಲ, ಒಂದ್ ರೀತಿ ಇದಾಗಿದೆ, ಗೊಂದಲ ಇದೆ. ಇದು ಶೋಲೆಗತ್ತೆ ಹಂಗೆ ಎರಡು ಕಡೆ ಆಗಿತ್ತದ, ಯಾವ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಅಲ್ಲ ಸರ್, ಇದು ಒಂದ್ ರೀತಿ ಗೊಂದಲ ಇರೋದು ಕೆಲವರು ಶೋಲೆ ಟೈಪ್ ಆಗಿದೆ, ಏನ್ ಮಾಡೋದು ನಾವೇ. ಬಗೆಹರಿಸ್ಬೋದು ಸರ್. ನೀವು ಸಹ ಮೊನ್ನೆ ಎರಡು ಕಡೆ ಚಿತ್ತಿರೋದ್ರಿಂದ ಅಲ್ಲ, ನೀವು ಒಂದ್ ರೀತಿ ಪರಿಣಾಮಕಾರಿಯಾಗಿ ಹೇಳಿದ್ರಿ, ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರ, ಬಗೆಹರಿಬೇಕು ಮಾಡಿದಾರೆ. ಅವ್ರು ಇದಾರೆ, ನಮ್ಮ ವರಿಷ್ಠರು ಇದಾರೆ, ಅವ್ರು ಬಗೆಹರಿಸ್ತಾರಂತ. ಸೂಕ್ತ ಕಾಲದಲ್ಲಿ ಸಂದರ್ಭ ಬಂದಾಗ ಬಗೆಹರಿಸ್ತಾರೆ. ಇವಿಷ್ಟು ಒಟ್ಟಾರೆ ಗೊತ್ತೈತಲ್ಲ, ಮನೆ ಗೌರವಿತ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶಣ್ಣ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಗುರು ಅಭಿನವ ಸಿದ್ಧಲಿಂಗ ಸ್ವಾಮೀಜಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಸಂಸದ ವೀರೇಶ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, MLC ಚಂದ್ರರಾಜು ಹಟ್ಟಿಹೊಳಿ, DCC ಬ್ಯಾಂಕ್ ನಿರ್ದೇಶಕ ಮಹಾಂತೇಶ್ ದೊಡ್ಡಗೌಡ್ರು, ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಬಸವರಾಜ್ ಬಾಳೆಕುಂದ್ರಿ ಹಾಗೂ BEO ಚಿನ್ನಬಸಪ್ಪ ತುಬಾಕಿ, ಮುಖಂಡ ಪುಂಡಲೀಕ ನಂದನವರ್ ಸೇರಿ ವಿವಿಧ ಪಕ್ಷಗಳ ಮುಖಂಡರು, ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.